ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಕುಜ ದೋಷ ಅಂತ ಹೇಳಿದ್ರೆ ದೋಷಗಳಲ್ಲಿ ಕುಜ ಅಂತ ಪದ ಕೇಳಿದಾಗ ಸಾಕಷ್ಟು ಜನ ಭಯಭೀತರಾಗ್ತಾರೆ, ಒಂದು ರೀತಿ ಗೊಂದಲ ಸೃಷ್ಟಿಯಾಗುತ್ತೆ. ಹಾಗಾದ್ರೆ ಆ ಗೊಂದಲಗಳಿಗೆ ಕಾರಣ ಏನು, ಬಹಳ ಪ್ರಮುಖವಾಗಿ ಕುಜ ದೋಷ ಅಂದ್ರೆ ಏನು, ಇದಕ್ಕೆ ಇರುವಂತಹ ಸರಳ ಪರಿಹಾರ ಏನು ಅನ್ನೋದ್ರ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದರೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಓಂ ನೃಂ ನೃಂ ನೃಸಿಂಹಾಯ ನಮಃ. ಸಮಸ್ತ ವೀಕ್ಷಕರಿಗೆ ಶ್ರೀ ನರಸಿಂಹ ಜಯಂತಿ ಆರ್ಥಿಕ ಶುಭಾಶಯಗಳೊಂದಿಗೆ ವಿಶೇಷವಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ, ಅದರಲ್ಲೂ ಕೂಡ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂಥ ಎಲ್ಲ ಸೇವಾ ನಿರತರಾದಂತಹ ಸೈನಿಕರಿಗೂ, ಹಾಗೆ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ನಿಮಗೆ ಅನುಗ್ರಹಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ, ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತುವಿನ ವೈಶಾಖ ಮಾಸ ಶುಕ್ಲ ಪಕ್ಷದ ವಿಶೇಷವಾಗಿ ಚತುರ್ದಶಿ ತಿಥಿ ಇರತಕ್ಕಂಥದ್ದು. ಈ ಶುದ್ಧ ಚತುರ್ದಶಿ, ಅದರಲ್ಲೂ ಕೂಡ ಚಿತ್ತಾ ನಕ್ಷತ್ರ, ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ ಚಿತ್ತಾ ನಕ್ಷತ್ರ ಬರ್ತಕ್ಕಂಥದ್ದು. ಭಾಳ ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಆಲೋಚನೆಗಳಲ್ಲಿ ಏನಾದರೂ ಬದಲಾವಣೆಗಳಾಗಬೇಕಾದ್ರೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳೋದು ಹೇಗೆ ಅಂದರೆ, ಈಗ ಒಂದು ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳು ಹೇಳಿದ್ದನ್ನು ಮಾತ್ರ ಕೆಳಗಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೆಲಸ ಮಾಡಬೇಕಾದದ್ದು ಒಂದು ರೂಲ್ ಅಂತಕ್ಕಂಥದ್ದು. ಹಾಗೆ ಗುರುವ ಮತ್ತು ಈ ಕುಜನ ಸಂಯೋಜನೆ ಬಂದಾಗ ಮುಖ್ಯವಾಗಿ ಏನಪ್ಪ ಅಂದರೆ, ಇಂಟೀರಿಯರ್ ಡೆಕೋರೇಟ್ ಮಾಡ್ತಾ ಇರ್ತಕ್ಕಂಥವ್ರು, ಬ್ಯೂಟಿ ಪಾರ್ಲರ್ ಮಾಡ್ತಾ ಇರ್ತಕ್ಕಂಥವ್ರು, ಈ ಕೆಲವೊಂದು ವ್ಯವಹಾರಾದಿಗಳಲ್ಲಿ ಏನು ಮಾಡಿದ್ರೂ ಕೂಡ ಪ್ರಯತ್ನ ಪಟ್ಟರೆ ಫಲಿತಾಂಶ ಸಿಗ್ತಾ ಇಲ್ಲ. ಈ ಒಂದು ಅದರಲ್ಲೂ ಕೂಡ ಏನಾದರೂ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿರ್ಬೋದು, ಇನೋವೇಷನ್ ಕ್ರಿಯೇಷನ್ಸ್ ಇರ್ತಕ್ಕಂಥವ್ರದ್ದು, ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನೀವು ಅಂದುಕೊಂಡ ಹಾಗೆ ನಡೀತಾ ಇಲ್ಲ ಅಂತಕ್ಕಂಥ ಮನಸ್ಥಿತಿ ಇದ್ದಂಥವರು, ಈ ಚಿತ್ತಾ ನಕ್ಷತ್ರ ಗುರುವಾರ ಬಂದದ್ದು, ಅದರಲ್ಲೂ ಕೂಡ ಚತುರ್ದಶಿ ಇರ್ತಕ್ಕಂಥದ್ದು, ಮಾಸ ಶಿವರಾತ್ರಿ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಇವತ್ತಿನ ದಿವಸ ನರಸಿಂಹನ ಸನ್ನಿಧಾನದಲ್ಲಿ ವಿಶೇಷವಾಗಿ ತುಳಸಿ ಅರ್ಚನೆ ಮಾಡಿಸಿ, ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆಯನ್ನು ನರಸಿಂಹನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಿಮ್ಮೆಲ್ಲ ಸಂಕಲ್ಪವನ್ನು ಮಾಡಿ 27 ಬಾರಿ ಓಂ ನೃಂ ನೃಸಿಂಹಾಯ ನಮಃ ಅಂತೇಳಿ ನೃಸಿಂಹ ಮಂತ್ರವನ್ನು, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಅಂತೇಳಿ, ಅಥವಾ ಓಂ ವಜ್ರನಕಾಯ ವಿದ್ಮಹೆ ತೀಕ್ಷ್ಣದಗ್ಗುಷ್ಟ್ರಾಯ ಧೀಮಹೆ ತನ್ನೋ ನಾರಸಿಂಹ ಪ್ರಚೋದಯಾತ್ ಅಂತೇಳಿ ಯಾವೆಲ್ಲ ಈ ಒಂದು ನಾನು ತಿಳಿಸಿದ ಹಾಗೆ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತಕ್ಕಂಥವ್ರು, ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಅದರಲ್ಲಿ ಏನೋ ಎಲ್ಲ ಮಂದಗತಿಯಲ್ಲಿ ನಡೀತಾ ಇದೆ, ಯಾವುದು ಕೂಡ ನೀವು ಅಂದುಕೊಂಡು ತರಕಾರಿ ವ್ಯಾಪಾರ, ಅದರಲ್ಲೂ ವಿಶೇಷವಾಗಿ ತರಕಾರಿ ವ್ಯಾಪಾರಕ್ಕೂ ಕೂಡ ಬಹಳ ಮುಖ್ಯವಾಗಿ ಕುಜನೇ, ಯಾಕೆಂದರೆ ಭೂಮಿಕಾರಕನಾಗಿರ್ತಕ್ಕಂಥವನು ಕುಜನ ವ್ಯಾಪಾರಕ್ಕೆ ಚಂದ್ರನ ಅಧಿಕಾರಕನಾದರೂ ಕೂಡ ಪುಷ್ ಮಾಡ್ತಕ್ಕಂಥವನು, ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥವನು. ಏಕೆಂದರೆ ಕೆಲವು ಮಕ್ಕಳು ಹಿಂದೆ ಸರಿತಾ ಇರ್ತಾರೆ, ಏನಂದರೆ ಅವ್ರಿಗೇನೋ ಒಂದು ಭಯ ಅಂತಕ್ಕಂಥ ಆತಂಕ ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿದ್ದಾಗ ತಂದೆ ತಾಯಿಗಳು ಗುರುವಿನ ರೂಪದಲ್ಲಿ ಅವನನ್ನು ಮುಂದೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ಗುರುವಾರದ ದಿವಸ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಸ್ವಾಮಿ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ, ಕುಂಕುಮಾರ್ಚನೆ, ಜೊತೆಗೆ ವಿಶೇಷವಾಗಿ ತುಪ್ಪದ ದೀಪ, ಕಲ್ಲು ಸಕ್ಕರೆ, ಜೇನುತುಪ್ಪವನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ಸನ್ಮಂಗಲವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಂದುವರೆದು ಇವತ್ತಿನ ವಿಚಾರವನ್ನು ಮಾತನಾಡ್ತಾ ಹೋಗೋದಾದ್ರೆ, ಕುಜ ದೋಷ. ನಾನು ಆಗಲೇ ಹೇಳಿರೋ ಹಾಗೆ ಕುಜ ದೋಷ ಅಂತ ಹೇಳಿದ್ರೆ ಕೆಲವೊಬ್ರು ಭಯ ಆಗ್ತಾರೆ, ಗಾಬರಿ ಆಗ್ತಾರೆ. ಹಾಗಾಗಿ ಈ ಕುಜ ದೋಷ ಅಂತ ಹೇಳಿದ್ರೆ ಸರಳವಾಗಿ ವಿವರಿಸೋದಾದ್ರೆ ಏನು ಗುರುಜಿ? ಓಂ ಸಿಂಹಿಕೇಯಾಯ ವಿದ್ಮಹೇ ಮಹಾವಕ್ತ್ರಾಯ ಧೀಮಹೇ ಶಕ್ತಿಧರಾಯ ಧೀಮಹೇ ತನ್ನೋ ಭುವನಃ ಪ್ರಚೋದಯಾತ್. ಸಿಂಹಿಕೇಯಾಯ ವಿದ್ಮಹೇ
ಶಕ್ತಿಧರಾಯ ಧೀಮಹೆ ತನ್ನೋ ಭೌಮಃ ಪ್ರಚೋದಯಾತ್ ಅಥವಾ ಧರಣೀಗರ್ಭ ಸಂಭೂತಂ ವಿದ್ಯುತ್ ಕಾಂತಿಂ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಅಂತೇಳಿ. ಬಹಳ ಮುಖ್ಯವಾಗಿ ಕುಜನನ್ನು ನಾವು 3 ದೇವತಾನುಷ್ಠಾನಗಳಾಗಿ ನಾವು ದೇವರನ್ನು 3 ಭಾಗಗಳಾಗಿ ವಿಂಗಡೆಯನ್ನು ಮಾಡ್ಕೊಂಡಿರ್ತೀವಿ. ಕುಜ ಅಂದರೆ ಬಹಳ ಮುಖ್ಯವಾಗಿ ನಮ್ಮ ದೇಹಕ್ಕೆ ರಕ್ತಕಾರಕನು ಕುಜ, ಮನೋಧೈರ್ಯಕ್ಕೆ ಕಾರಕನು ಕುಜ, ಅಣ್ಣ ತಮ್ಮಂದರಿಗೆ ಕಾರಕನು ಕುಜ. ಬಹಳ ಮುಖ್ಯವಾಗಿ ನಮಗೆ ಜೊತೆಯಲ್ಲಿ ಈಗ ಒಂದೇ ಮಗು ಇದ್ದಾಗ ಎರಡನೇ ಮಗು ಬೇಕು ಅಂತಕ್ಕಂಥ ಅಪೇಕ್ಷೆ ಯಾಕಪ್ಪ ಬರುತ್ತಂದರೆ ಆ ಮಗುವಿಗೆ ಜೊತೆಯಾಗಿರಲಿ ಅಂತಕ್ಕಂಥದ್ದು. ಹಾಗೆ ನಮ್ಮ ದೇಹದ ಒಟ್ಟಿಗೆ ಒಡನಾಟದಲ್ಲಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ರಕ್ತ ಅಂತಕ್ಕಂಥದ್ದು. ರಕ್ತ ಕಡಿಮೆ ಆದಾಗ ಇಮ್ಯುನಿಟಿ ಪವರ್ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಇಮ್ಯುನಿಟಿ ಪವರ್ಗೂ ಕೂಡ ಅವನೇ ಕಾರಕನು. ಮತ್ತು ತೇಜೋಕಾರಕನು, ಧೈರ್ಯವಂತನು. ವಿಶೇಷವಾಗಿ ನಮ್ಮ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಮಿಲಿಟರಿ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಈ ಎಲ್ಲ ರಂಗಗಳಲ್ಲಿ ಪ್ರಮುಖವಾಗಿ ಮುಂದೆ ಬರಬೇಕು ಅಂದರೆ ಕುಜನ ಅನುಗ್ರಹ ಅತ್ಯಗತ್ಯವಾಗಿರಬೇಕಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಕುಜ ಏನಪ್ಪ ಅಂದರೆ ಕುಜನನ್ನು 3 ಹೆಸರುಗಳಿಂದ ಸಂಬೋಧನೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಕುಜ, ಮಂಗಳ, ಅಂಗಾರಕ ಅಂತಕ್ಕಂಥ. ಅಂದರೆ ಸಹಜವಾಗಿ ಏನಾಗುತ್ತೆ, ಕೆಲವರು ಜಾತಕದಲ್ಲಿ 1, 2 ಮತ್ತು 4, 7, 8, 12ನೇ ಭಾವಗಳಲ್ಲಿ ಕುಜನಿದ್ದಾಗ ಕುಜದೋಷ ಅಂತೇಳಿ ಕರೀತಾರೆ. ಆದರೆ ಕುಜ ಯೋಗಕಾರಕನೂ ಹೌದು, ಮಂಗಳ ಅಮಂಗಳ ಎರಡಕ್ಕೂ ಕೂಡ ಕುಜನೇ ಕಾರಕನಾಗಿರ್ತಕ್ಕಂಥವನಾಗ್ತಾನೆ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕುಜದೋಷ ಇರೋದ್ರಿಂದ ಸರಿಯಾದ ಸಮಯಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಅಂತೇಳಿ, ಅಥವಾ ಮದುವೆ ವಿಳಂಬ ಆಗ್ತಾ ಇದೆ ಅಂತೇಳಿ. ಯಾಕೆ ಇದನ್ನು ಕುಜ ಇನ್ನೊಂದೇನಪ್ಪ ಅಂದರೆ ಕಾಲಪುರುಷನ ಜಾತಕದಲ್ಲಿ ರವಿಯ ಸಂಯೋಜನೆಗೆ ಬಂದಾಗ ನೋಡಿ, ಪಂಚಮಾಧಿಪತಿಯಾಗಿರ್ತಕ್ಕಂಥ ರವಿ ಮೇಷದಲ್ಲಿ ಉಚ್ಚನಾಗ್ತಾನೆ. ಹಾಗಾಗಿ ಅಗ್ರಮಾನ್ಯನಾಗಿರ್ತಕ್ಕಂಥವನು. ಯಾಕೆಂದರೆ ಕಾಲಪುರುಷನ ಜಾತಕದಲ್ಲಿ ಆರಂಭ ಜಾತಕವೇ ಆರಂಭದ ರಾಶಿಯ ಮೇಷರಾಶಿ. ಮೇಷಗೆ ನಾವು ಟಗರು ಅಂತ ನಾವೇನು ಕರಿತೀವೋ ಅದರ ಸಿಂಬಲ್ ಟಗರು ಅಂತೇಳಿ. ಮುಖ್ಯವಾಗಿ ಮೇಷ ಅಂತಕ್ಕಂಥದ್ದು ಈ ಭೌತಿಕ ಪ್ರಪಂಚಕ್ಕೆ ಹುಟ್ಟುವಂತಹ ಶಕ್ತಿ ಕೊಡ್ತಕ್ಕಂಥದ್ದೇ ಕುಜ. ಹಾಗಾಗಿ ಈ ಭೂಮಿಗೆ ನಾವು ಬಿದ್ದಂಥ ಒಂದು ಬೀಜ ಮೊಳಕೆ ಆಗಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಪಾವಿತ್ರ್ಯತೆ ಮತ್ತು ಅದರದ್ದು ಸತ್ವ ಅಲ್ಲಿರಬೇಕು. ಎಷ್ಟೇ ವರ್ಷಗಳಾದರೂ ಕೂಡ ಬೀಜ ತನ್ನ ಸತ್ವದಲ್ಲಿರ್ತಕ್ಕಂಥ ತನ್ನ ಸತ್ವವನ್ನು ಹಾಗೆ ಅದು ಗೌಪ್ಯವಾಗಿ ಇಟ್ಕೊಂಡಿರುತ್ತೆ. ಒಂದು ಹೊಂಗೆ ಮರನ ಒಂದು 5-6 ವರ್ಷ ಇಟ್ಟು ಆನಂತರ ತೊಗೊಂಡೋಗಿ ಭೂಮಿಯಲ್ಲಿ ಹಾಕಿದ ನಂತರ ಅದು ಬೇರೆ ಮರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಮರ ಆಗುತ್ತೆ? ಹೊಂಗೆ ಮರನೇ ಆಗುತ್ತೆ. ಹಾಗೆ ಕುಜನ ಏನಪ್ಪ ಅಂದರೆ ನಮ್ಮ ಬದುಕಿನಲ್ಲಿ ತನ್ನ ವ್ಯಕ್ತಿತ್ವವನ್ನು ತೋರಿಸುವಂಥ ಶಕ್ತಿ ಇರ್ತಕ್ಕಂಥದ್ದು ಕುಜನಿಗೆ. ಹಾಗಾಗಿ ಕುಜನ ಯಾವ ಸ್ಥಾನಗಳಲ್ಲಿದ್ದರೆ ಕುಜನ ದೋಷ ಆಗುತ್ತೆ, ಅಂಗಾರಕನ ಪ್ರಭಾವದಿಂದ ಏನೆಲ್ಲ ಒಳ್ಳೆಯದಾಗುತ್ತೆ. ಮತ್ತು ಮಂಗಳ ಅಂದರೆ ಅದರಲ್ಲೇ ಮಂಗಳ ಇರುತ್ತೆ. ಮಂಗಳ ದೋಷ ಅಂದರೆ ಮಂಗಳ ಗ್ರಹಕ್ಕೆ ನಾವು ಕುಜ ಅಂತೇಳಿ ಮಾರ್ಸ್ ಅಂತ ಕರಿತೀವಿ. ಹಾಗಾಗಿ ಮಂಗಳನು, ಕುಜನು, ಅಂಗಾರಕನು ಈ 3 ಜನ ಯಾರು, ಈ 3 ಜನ ಯಾವ ಸ್ಥಾನದಲ್ಲಿ ನಮ್ಮ ರಾಶಿಗಳಲ್ಲಿದ್ದರೆ ಯಾವ ಫಲಗಳು ಕೊಡುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಸರಿ ಗುರೂಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಖಂಡಿತ. ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಇವತ್ತಿನ ದಿವಸ ನರಸಿಂಹಸ್ವಾಮಿಯ ಜಯಂತಿ ಇರೋದರಿಂದ ನರಸಿಂಹ ಅಂದರೆ ಉಗ್ರ ಸ್ವರೂಪನು. ಮತ್ತು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಸಿಂಹಯೋನಿಕಾರಕನು ಅಂತೇಳಿ. ಅಂದರೆ ನಾವು ನರಸಿಂಹನನ್ನು ನೋಡಿದಾಗ ಸಿಂಹರೂಪವನ್ನು ಧಾರಣೆ ಮಾಡಿರ್ತಕ್ಕಂಥವನಾಗಿರ್ತಾನೆ. ಹಾಗಾಗಿ ಆ ನರಸಿಂಹ ಅಂತಕ್ಕಂಥದ್ದು ಉಗ್ರತ್ವ, ನಮ್ಮ ಶತ್ರು ದೋಷ ನಿವೃತ್ತಿ ಆಗ್ತಕ್ಕಂಥದ್ದು. ಸುದರ್ಶನ ನರಸಿಂಹ ಒಂದೇ ದೇಹ 2 ಮುಖಗಳಾಗಿರ್ತಕ್ಕಂಥದ್ದು. ಮಹಾವಿಷ್ಣುವಿನ ಅತ್ಯಂತ ಉಗ್ರ ಸ್ವರೂಪವಾಗಿರ್ತಕ್ಕಂಥದ್ದು ನರಸಿಂಹಾವತಾರ. ಹಾಗಾಗಿ ಈ ನರಸಿಂಹಾವತಾರಕ್ಕೆ ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ಸಾಧ್ಯವಾದಷ್ಟು ಎಲ್ಲರೂ ನರಸಿಂಹನ ದರ್ಶನವನ್ನು ಮಾಡಿ, ನರಸಿಂಹನ ಸನ್ನಿಧಾನದಲ್ಲಿ ವಿಶೇಷವಾಗಿ ಕಲಸಕ್ಕರೆ ಜಯಂತುಪ್ಪವನ್ನು ಕೊಟ್ಟು ನಿಮ್ಮ ಸಂಕಲ್ಪ ಪ್ರಾರ್ಥನೆಯನ್ನು ಮಾಡಿ ಗ್ರಹಗಳ ಪ್ರಾರ್ಥನೆ ಮಾಡೋಣ. ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದುಂ ದುರ್ಗಾಯೇ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತು ಸ್ವಲ್ಪ ಮಿತ್ರದ್ರೋಹ ಆಗ್ತಕ್ಕಂಥದ್ದಾಗಿರುತ್ತೆ. ನಂಬಿಕೆ, ಯಾರು ನೀವು ಅಗಾಧವಾಗಿ ನಂಬಿಕೆಯನ್ನು ಇಟ್ಕೊಂಡಿರ್ತೀರೋ ಅವರಿಂದ ಏನಾದರೂ ದ್ರೋಹ ಆಗ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒತ್ತಡ ಇರತಕ್ಕಂಥದ್ದು. ವಿಶೇಷವಾಗಿ ಸ್ನೇಹಿತರ ಮಧ್ಯದಲ್ಲಿ ಏನಾದರೂ ಕೂಡ ವಿರಸಗಳು, ಜಗಳಗಳು, ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ಆರ್ಥಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಆ ಒಂದು ಹಣದಲ್ಲಿ ಏನಾದರೂ ಪೋಲಾಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ನರಸಿಂಹನ ದರ್ಶನ, ಓಂ ನಮೋ ನರಸಿಂಹಾಯ ನಮಃ ಅಂತೇಳಿ ನರಸಿಂಹನ ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಯತ್ನ ಕಾರ್ಯಾದಿಗಳಲ್ಲಿ ಶತ್ರುಗಳಿಂದ ವಿಳಂಬ ಆಗ್ತಕ್ಕಂಥದ್ದಾಗುತ್ತೆ.
ವೃಷಭ ರಾಶಿಯವರಿಗೆ ಭೂ ವ್ಯವಹಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಸನ್ಮಂಗಳಕರವಾಗಿ ನಿಮ್ಮ ವಾತಾವರಣಕ್ಕೆ ಅನುಚಿತವಾಗಿ ಪ್ರಾರ್ಥನೆ ಮಾಡಿದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಅಧಿಕ ಧನಲಾಭ ಆಗ್ತಕ್ಕಂಥ ಸುಯೋಗ, ವಿಶ್ವಾಸಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ವಾಸಮನೆಯನ್ನು ಅಂದರೆ ಬದಲಾವಣೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ಬರತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿಸಿ ನಿಮಗೆ ಅನುಕೂಲ ಇದ್ದರೆ 2 ದಾಳಿಂಬೆ ಫಲವನ್ನು, ದಾಳಿಂಬೆ ಅಂದರೆ ದಾಳಿಂಬೆ ಹಣ್ಣನ್ನು ಮಹಾಲಕ್ಷ್ಮಿಗೆ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ವೃಷಭ ರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪರಸ್ಥಳವಾಸ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸ್ಥಾನಕ್ಕೆ ಆ ಕ್ಷೇತ್ರಕ್ಕೆ ನೀವು ಹೋಗೇ ಇರೋದಿಲ್ಲ. ಇವತ್ತಿನ ದಿವಸ ಅನಿವಾರ್ಯತೆಯಿಂದ ಆ ಒಂದು ಕ್ಷೇತ್ರಕ್ಕೆ ಹೋಗುವಂಥ ಒಂದು ಯೋಗ ಇರತಕ್ಕಂಥದ್ದು. ಸ್ವಲ್ಪ ಮಾನಸಿಕವಾಗಿ ಶತ್ರುಗಳ ಮೇಲೆ ಭೀತಿ ಇರತಕ್ಕಂಥದ್ದಾಗಿರುತ್ತೆ. ಕುಟುಂಬದಲ್ಲಿ ಕೂಡ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಸಾವಧಾನವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸತ್ಫಲವನ್ನು ಕಾಣಬೇಕಾದರೆ ವಿಶೇಷವಾಗಿ ಗಣಪತಿಯ ಗುರುಗಳ ದರ್ಶನ, ದತ್ತಾತ್ರೇಯರ ದರ್ಶನ, ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತೇಳಿ ದತ್ತನ ಪ್ರಾರ್ಥನೆಯಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕವಾದಂಥ ಒತ್ತಡವೂ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ವಲ್ಪ ಧನವ್ಯಯವಾಗ್ತಕ್ಕಂಥದ್ದು, ದುಂದುವೆಚ್ಚೆ ಆಗ್ತಕ್ಕಂಥದ್ದಾಗಿರುತ್ತೆ. ನಿಮಗೆ ಅನುಕೂಲಕರವಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅದು ವ್ಯತಿರೇಕವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಲ್ಲ ರೀತಿಯಲ್ಲೂ ಕೂಡ ಕಟಕ ರಾಶಿಯವರು ಜಾಗೃತಿ ವಹಿಸಿ ಇವತ್ತಿನ ದಿವಸ ವಿಶೇಷವಾಗಿ ನರಸಿಂಹನ ದರ್ಶನ, ಗುರುಗಳ ಪ್ರಾರ್ಥನೆ ಮಾಡಿ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಗುರು ರಾಘವೇಂದ್ರರ ಪ್ರಾರ್ಥನೆಯಿಂದ ಇನ್ನಷ್ಟು ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಚಂದ್ರಿಕಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಿಕಾ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇದೀಗ ಸುಧಾಕರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಧಾಕರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೇರಳ ಮೇಡಮ್, ಮೈಸೂರು ಡಿಸ್ಟ್ರಿಕ್ಟ್. ಓಕೆ, ಏನ್ ಕೇಳಬೇಕಾಗಿತ್ತು, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನನ್ನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 11. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಏನು ಕೆಲಸ ಮಾಡ್ತೀರಾ ನೀವು? ನಾವು ಇದು ಚೌಟ್ರಿಲಿ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಯಾರಿಗಾದ್ರೂ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀರಾ? ಹೌದು ಹೌದು ಸರ್. ಏನು ಪ್ರಶ್ನೆ ನಿಮ್ಮದು? ಅದೇ ಈಗ ದುಡ್ಡು ಬರ್ತಾ ಇಲ್ಲ. ನಾವು ಅಲ್ಲೇ ಒಂದು 10 ವರ್ಷ ಒಬ್ಬರಿಗೆ ದುಡ್ಡು ಬರ್ತಾ ಇಲ್ಲ. ಅಂದರೆ ಸ್ವಲ್ಪ ನಿಮಗೆ ಅದೊಂದು ಸ್ವಲ್ಪ ದೋಷ ಏದೋ ಹೆಣ್ಣು ಮಕ್ಕಳದ್ದು ಏನೋ ದೋಷ ಕಾಡ್ತಾ ಇದೆ ನಿಮ್ಮದು. ಯಾವುದಾದ್ರೂ ಅಮ್ಮನವರನ್ನು ಬಲವಾಗಿ ಇಟ್ಕೊಳ್ಳಿ ನಿಮ್ಮ ಸಮೀಪದಲ್ಲಿ. ಯಾಕೆ ಅಮ್ಮನವರಿದಾರಲ್ವಾ, ಯಾರು ಚಾಮುಂಡೇಶ್ವರಿ, ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ನೀವೇನು ಕೆಲಸ ಮಾಡಿ 2 ತೆಂಗಿನಕಾಯಿ ತೊಗೊಂಡೋಗಿ ಅಮ್ಮನವ್ರಿಗೆ ಕೊಟ್ಟುಬಿಡಿ, ವಾಪಸ್ ತರಬೇಡಿ. ಈ ಥರ ನೀವು 8 ಶುಕ್ರವಾರಗಳು ಮಾಡಿ ಇದರಿಂದ ಏನಾದರೂ ಒಂದು ಮುಕ್ತಿ ಸಿಗ್ತಕ್ಕಂಥ ಎಲ್ಲ ಅವಕಾಶವನ್ನು ಜಗದಂಬೆ ಮಾಡಿಕೊಡ್ತಾಳೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮಸ್ತೆ ಸರ್, ಧ್ವನಿ ಕೇಳಿಸ್ತಿದ್ಯಾ? ನಿಮ್ಮ ಹೆಸರು ಏನಂತ ಹೇಳಿ. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಟಿವಿ ನೋಡ್ತಾ ಮಾತನಾಡ್ತಾ ಇದ್ರೆ ದಯಮಾಡಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕರೆ ಕಟ್ ಆಗತ್ತೆ. ಸರ್, ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ಮಾತಾಡಿ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಏನಂತ ಹೇಳಿ ತಿಳಿಸಿ. ಯಾರಾದ್ರೂ ಒಬ್ರು ಮಾತನಾಡಿ ದಯಮಾಡಿ. ಹಲೋ ಹಲೋ, ಹೇಳಿ. ನಿಮ್ಮ ಹೆಸರೇನು? ನಮ್ಮ ಹೆಸರು, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನನ್ನ ಹೆಸರು ಸಾವಿತ್ರಮ್ಮ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕು. ಸಿಂಹ ರಾಶಿ, ಕುಂಭ ನಕ್ಷತ್ರ. ಓಕೆ, 25/10/1989 ಬುಧವಾರ ಸಂಜೆ 6:30. ಓಕೆ, ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ಪ್ರಶ್ನೆ, ನನ್ನ ಮಗನಿಗೆ ಯಾಕೋ ಲಗ್ನ ಹುಡುಕ್ತಾ ಇಲ್ಲ, ಅದಕ್ಕೆ ಕೇಳೋಣ ಅಂತ. ಓಕೆ, ನಮಸ್ಕಾರ ತಾಯಿ. 30ರೊಳಗಡೆ ಸಂಖ್ಯೆ ಹೇಳಿ. 9. ಅಮ್ಮ, ನೀವು ಏನು ಮಾಡಬೇಕಪ್ಪ ಅಂದರೆ ಎಲ್ಲಾದರೂ ಇದರ ಮದುವೆ ಸಂಬಂಧಿತವಾದದ್ದು ದೋಷ ಪರಿಹಾರಗಳನ್ನು ಮಾಡಿಸ್ಕೊಂಡಿದ್ದೀರಾ? ಅಯ್ಯೋ, ಎಲ್ಲ ಮಾಡ್ತಿದೀವಿ ಸ್ವಾಮಿ. ನೀವೊಂದು ಕೆಲಸ ಮಾಡಿ, ಕುಂಭಕೋಣಮಲ್ಲಿ ಕಲ್ಯಾಣ ಸುಂದರೇಶ್ವರ ಅಂತೇಳಿ ಒಂದು ಟೆಂಪಲ್ ಇದೆ, ಈಶ್ವರಂದು.
ಕುಂಭಕೋಣದಲ್ಲ? ಕುಂಭಕೋಣಮಲ್ಲಿ ಕಲ್ಯಾಣ ಸುಂದರೇಶ್ವರ ಅಂತೇಳಿ ಒಂದು ಈಶ್ವರನ ಸನ್ನಿಧಾನ ಇದೆ. ತಾಯಿ, ತಂದೆ ತಾಯಿ, ಮಗ 3 ಜನ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮಗನಿಗೆ ಅಲ್ಲಿ ಬಂದಪ್ಪ ನಾವು ಮದುವೆ ಆದಮೇಲೆ ತುಲಾಭಾರ ಮಾಡಿಸ್ತೀವಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ನವೆಂಬರ್ ಅಷ್ಟೊತ್ತಿಗೆ ಒಂದು ಹೋಗಿದ್ವಲ್ವೇ? ಅಮ್ಮ ಕುಂಭಕೋಣಕ್ಕೆ ಹೋಗಿದ್ದ ಸ್ವಾಮಿ. ನೀವು ಕಲ್ಯಾಣ ಸುಂದರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿದ್ರಾ? ಇಲ್ಲ, ಅಲ್ಲಿ ಹೋಗಿಲ್ಲ. ಒಟ್ಟು ಕುಂಭಕೋಣಕ್ಕೆ ಹೋಗಿ ಅವನಿಗೆ ರಾಹು ಕೇತು ಅದೇ ತಾಯಿ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ನಾನು ಹೇಳಿದ್ದನ್ನು ಮಾಡಿ. ನವೆಂಬರ್ ನಂತರದಲ್ಲಿ ಖಂಡಿತ, ನವೆಂಬರಿಂದ ಫೆಬ್ರವರಿ ಒಳಗಡೆ ಖಂಡಿತ ನಿಮ್ಮ ಮಗನಿಗೆ ಆ ಯೋಗ ಇದೆ, ಒಳ್ಳೆಯದಾಗುತ್ತೆ. ಆಯಿತಾ? ಸುಂದರೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮದುವೆ ಆದಮೇಲೆ ನನ್ನ ಮಗನಿಗೆ ತುಲಾಭಾರ ಮಾಡಿಸ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನವೆಂಬರಿಂದ ಫೆಬ್ರವರಿ ಒಳಗಡೆ ಮದುವೆ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿದ್ದಾರೆ. ಮುಂದಿನ ರಾಶಿ ಸಿಂಹರಾಶಿಯನ್ನು ನೋಡಿದಾಗ ಧಾರ್ಮಿಕ ಗುರುಗಳನ್ನು ಭೇಟಿಯಾಗುವಂತಹ ಸುಯೋಗ ಇರತಕ್ಕಂಥದ್ದು. ಇನ್ನು ಮಿತ್ರರಿಂದ ಸಹಕಾರ ಸಿಗ್ತಕ್ಕಂಥ ಸುಯೋಗ, ಗುರುಗಳ ದರ್ಶನ ಅತ್ಯಂತ ಶುಭಪ್ರದವಾಗಿರತಕ್ಕಂಥದ್ದು. ಇವತ್ತಿನ ದಿವಸ ಪರಿಚಯಸ್ಥರಿಂದ ಏನಾದರೂ ಅನುಕೂಲ ಆಗ್ತಕ್ಕಂಥ ಸುಯೋಗ ಇದೆ. ಏನಾದರೂ ನಿಮ್ಮ ಕೆಲಸ ಕಾರ್ಯಾದಿಗಳು ಆಗಬೇಕಾಗಿದ್ದಾಗ ಅವರಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಾಗ ಖಂಡಿತ ಶುಭವಾಗುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನವನ್ನು ಮಾಡಿ, ಸಾಯಿನಾಥನ ದರ್ಶನ, ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಅಂತೇಳಿ ಸಾಯಿನಾಥನ ದರ್ಶನ, ಸಾಯಿನಾಥನ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಸ್ವಲ್ಪ ಅಡಚಣೆ ಆಗ್ತಕ್ಕಂಥದ್ದು, ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಾದಿಗಳಲ್ಲಿ ಏನಾದರೂ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಹಿರಿಯರೊಟ್ಟಿಗೆ ಏನಾದರೂ ಮನಸ್ತಾಪಗಳಾಗ್ತಕ್ಕಂಥದ್ದು, ತಂದೆ ಮಕ್ಕಳೊಟ್ಟಿಗೆ ಏನಾದರೂ ಮನಸ್ತಾಪಗಳಾಗ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಎಚ್ಚರ ವಹಿಸಿ. ಹೊಟ್ಟೆ ಸಂಬಂಧಿತವಾದ ತೊಂದರೆಯು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ 21 ಪ್ರದಕ್ಷಿಣೆ ಮಾಡಿ ಓಂ ರಾಘವೇಂದ್ರಾಯ ನಮಃ ಅಂತೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ಗುರುಗಳ ಪ್ರಾರ್ಥನೆ, ಗುರುಗಳ ದರ್ಶನ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಮನೆಯಲ್ಲಿ ಬಾಡಿಗೆದಾರರು ಯಜಮಾನರ ಮಧ್ಯದಲ್ಲಿ ಏನಾದರೂ ಕೂಡ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸಾಲಗಾರರಿಂದ ಏನಾದರೂ ಸಮಸ್ಯೆಗಳಾಗ್ತಕ್ಕಂಥದ್ದು, ಇನ್ನು ಏನಾದರೂ ಇವತ್ತಿನ ದಿವಸ ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ ಈ ರೀತಿಯಾದಂಥ ಏನಾದರೂ ಸಂಭವನೀಯವಾಗಿರ್ತಕ್ಕಂಥ ಅವಘಡಗಳು ಸಂಭವಿಸುತ್ತೆ, ಕಲಹಗಳಾಗುತ್ತೆ. ತುಲಾರಾಶಿಯವರು ಬಹಳ ಜಾಗ್ರತೆ ವಹಿಸಿ. ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ, ಗುರುಗಳ ಸನ್ನಿಧಾನದಲ್ಲಿ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಇರುವಂತಹ ಯಾವುದಾದ್ರೂ ಸಣ್ಣದಾದ ಸೇವೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಅನನ್ಯವಾಗಿ ತುಲಾರಾಶಿಯವರು ಪ್ರಾರ್ಥನೆ ಮಾಡಿ ಓಂ ಗುಂ ಗುರುಭ್ಯೋ ನಮಃ ಅಂತೇಳಿ ಗುರುವಿನ ಪ್ರಾರ್ಥನೆ ಇನ್ನಷ್ಟು ಮಂಗಳವಾಗ್ತಕ್ಕಂಥದ್ದು ಆಗುತ್ತೆ. ಸರಿ ಗುರೂಜಿ, ನಾಗರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ನಾಗರಾಜ್. ನಮಸ್ಕಾರ, ವಾಯ್ಸ್ ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮದ್ಗಿರಿಯಿಂದ ತುಂಗೋಟಿ ಅಂತ. ಓಕೆ, ಓಕೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ಕಾರ ಗುರುದೇವ್ ಮೇಡಮ್ ಅವರೇ, ನಮಸ್ಕಾರ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಕೇಳಿಸ್ತೈತಿ ಮೇಡಮ್ ಅವರೇ, ಕೇಳಿಸ್ತೈತಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ನಾನೇ ಮೊನ್ನೆ ದರ್ಶನ ಮಾಡಿದ್ದೇವೆ, ನಾನೇನೆ ದುಡ್ಡು ತರಿಸಿರೋದು. ಓಕೆ, 1 ರಿಂದ ನಮಸ್ಕಾರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಗುರುದೇವ ನಮಸ್ಕಾರ. ಕೇಳಿಸ್ತೈತಿ. ನನ್ನ ಬಗ್ಗೆ ಕೇಳ್ಬೇಕಾಯ್ತು. ನಿಮ್ ಪ್ರಶ್ನೆ ಏನು ಅಂತ ತಿಳಿಸಿಮ್ಮ. ಏನ್ ಕೇಳ್ಬೇಕಿತ್ತು ಗುರುಗಳ ಜೊತೆಗೆ ಕೇಳಿ? ಗುರುಗಳು ನಮ್ದೇನು ಏನೇ ನನ್ನ ಭವಿಷ್ಯ ಹೆಂಗೈತೆ ಅಂತ ಕೇಳ್ಬೇಕಾಯ್ತು ಮೇಡಮ್. ನಮಸ್ಕಾರ ಗುರುದೇವ. ಈ ಮೇ ನಂತರ ಖಂಡಿತ ಒಳ್ಳೇದಾಗುತ್ತೆ. ಗುರುದೇವರನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಗುರುಗಳ ಸನ್ನಿಧಾನಕ್ಕೆ ಒಂದು 3 ಹುಣ್ಣಿಮೆ ದಿವಸ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿರೀಕ್ಷಿತ ಫಲಗಳಲ್ಲಿ ಇವತ್ತಿನ ದಿವಸ ನಿಮಗೆ ಅನುಕೂಲಕರವಾಗುವಂಥ ವಾತಾವರಣ ಇರತಕ್ಕಂಥದ್ದು. ಸ್ವಲ್ಪ ಸೋದರರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಜನಪ್ರತಿನಿಧಿಗಳಿಗೆ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಮೇಧ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ತರತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಧನುರಾಶಿ. ಶಾಸ್ತ್ರೀಯ ಸಂಗೀತಗಾರರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಆತ್ಮೀಯರೊಟ್ಟಿಗೆ ಎಲ್ಲಾದರೂ ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಇರತಕ್ಕಂಥದ್ದು ಧನುರಾಶಿಯವರಿಗೆ. ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಸಾಧ್ಯವಾದರೆ ಎಲ್ಲಾದರೂ ಅಶಕ್ತರಿಗೆ ಏನಾದರೂ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಅವ್ರಿಗೇನಾದರೂ ಸಹಾಯವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ, ಔಷಧಿಗಳು ಅಥವಾ ಊಟೋಪಚಾರಗಳಿಗೆ ಸಂಬಂಧಪಟ್ಟ ಹಾಗೆ
ಏನಾದರೂ ಅವರಿಗೆ ಸಹಾಯವನ್ನು ಮಾಡಿದ್ದೆ ಆದರೆ ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಹೂಡಿಕೆಗಳಲ್ಲಿ ಜಾಗ್ರತೆ ವಹಿಸಿ, ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಅತ್ತೆ ಮಾವಂದಿರೊಟ್ಟಿಗೆ ಏನಾದರೂ ಕೂಡ ಕಲಹಗಳಾಗ್ತಕ್ಕಂಥದ್ದು, ಹೆಂಡತಿಯೊಟ್ಟಿಗೆ ಏನಾದರೂ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಇದರೊಟ್ಟಿಗೆ ಮಾನಸಿಕವಾದಂಥ ಒತ್ತಡ ನಿಮ್ಮನ್ನು ಬಾಧಿಸ್ಬೋದು. ಸ್ವಲ್ಪ ಜಾಗೃತಿ ಆಗಿರಿ. ಸಂಪತ್ತಿನಲ್ಲೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲ ವಿಚಾರಾದಿಗಳಲ್ಲೂ ಕೂಡ ಎಚ್ಚರಿಕೆಯಿಂದ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಇವತ್ತಿನ ದಿವಸ ವಿಶೇಷವಾಗಿ ದಕ್ಷಿಣಾಮೂರ್ತಿಯ ದರ್ಶನ, ಆಂಜನೇಯನ ಪ್ರಾರ್ಥನೆ ಮತ್ತು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ವಾತ ಸಂಬಂಧಿತವಾದ ರೋಗವು ನಿಮ್ಮನ್ನು ಬಾಧಿಸ್ಬೋದು. ಸರ್ಕಾರದಿಂದ ಏನಾದರೂ ಇವತ್ತಿನ ದಿವಸ ಏನಾದರೂ ಒತ್ತಡ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಮಾನಸಿಕವಾಗಿ ಒತ್ತಡ ಇರತಕ್ಕಂಥದ್ದು. ಗುರುಗಳ ಪ್ರಾರ್ಥನೆ, ವಿಶೇಷವಾಗಿ ಸೂರ್ಯನಾರಾಯಣನ ದರ್ಶನ, ಸೂರ್ಯನಾರಾಯಣನ ಪ್ರಾರ್ಥನೆ ಅಥವಾ ಈಶ್ವರನ ದರ್ಶನ, ಈಶ್ವರನ ಪ್ರಾರ್ಥನೆ ಕುಂಭರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಬಂಧುಗಳ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ವಿದೇಶಿ ಪ್ರಯಾಣಕ್ಕೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದು. ಮೀನರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಕುಲ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಕುಜದೋಷ ಅಂತ ಹೇಳೋದು ಒಂದು ಅಸಹಜ ದೋಷ ಅಂತ ನಾವು ಕರಿಬೋದಾ, ಅಥವಾ ಯಾರ ಜಾತಕದಲ್ಲಿ ಈ ಕುಜ ದೋಷ ಇರೋದಿಲ್ಲ ಗುರುಗಳೇ? ಬಹಳ ಮುಖ್ಯವಾಗಿ ಕುಜ ಅಂದರೆ ಗುರುವಿಗೆ ಪರಮ ಮಿತ್ರನು. ಕಟಕ ರಾಶಿಯಲ್ಲಿ ಕುಜ ನೀಚನಾಗ್ತಾನೆ, ಮಕರ ರಾಶಿಯಲ್ಲಿ ಕುಜ ಉಚ್ಚನಾಗ್ತಾನೆ. ಯಾರ ಲಗ್ನಗಳು ಕಟಕ ಲಗ್ನವಾಗಿರುತ್ತೋ ಈ ಕಟಕ ಲಗ್ನಕ್ಕೆ ಸ್ವಲ್ಪ ಕುಜನ ಸಂಬಂಧಿತವಾದಂಥ ದೋಷ ಬರುತ್ತೆ. ಅದೇ ಮಿಥುನ ಕನ್ಯಾ ರಾಶಿಗಳಿಗೆ ಅಂಗಾರಕ ದೋಷ ಬರುತ್ತೆ. ಯಾಕೆಂದರೆ ಲಗ್ನ ತೃತೀಯಾಧಿಪತಿ, ಯಾಕೆಂದರೆ ಲಗ್ನಕ್ಕೆ ಲಾಭಾಧಿಪತಿ ಆಗ್ತಾನೆ. ಅಂಗಾರಕ ಅಂದರೆ ಸುಡುವುದು ಅಂತ. ಕಷ್ಟಗಳೇನಾದರೂ ಇದ್ದು ಕೂಡ ಕನ್ಯಾ ಮತ್ತು ಮಿಥುನ ರಾಶಿಯವರಿಗೆ ಕುಜನ ಸಂಪೂರ್ಣವಾಗಿರ್ತಕ್ಕಂಥ ಕುಜನ ಸ್ವಕ್ಷೇತ್ರದಲ್ಲಿದ್ದು, ಏಕೆಂದರೆ ಈ ಮಿಥುನ ಲಗ್ನಕ್ಕೆ ಮತ್ತು ಕನ್ಯಾ ಲಗ್ನಕ್ಕೆ ತೃತೀಯಾಧಿಪತಿ, ಮಿಥುನ ಲಗ್ನಕ್ಕೆ ಲಾಭಾಧಿಪತಿ ಆಗ್ತಾನೆ. ಹಾಗಾಗಿ ಈ ಎರಡರ ಸಂಯೋಜನೆಯನ್ನು ಮಾಡಿದಾಗ ಅಂಗಾರಕ ಅಂತಕ್ಕಂಥ ನೋಡಿ, ಮೊದಲನೇದಾಗಿ ಕುಜ, ಎರಡನೇದಾಗಿ ಅಂಗಾರಕ ಅಂತಕ್ಕಂಥ. ಈ ಅಂಗಾರಕನ ದೋಷ ಬಂದಾಗ ಅವ್ರಿಗೆ ಸದ್ಬುದ್ಧಿ ಮತ್ತು ಸನ್ಮಂಗಳಾಗುತ್ತೆ. ನಾವು ಕೆಲವರು ನೋಡ್ತೀವಿ ಕಷ್ಟಪಟ್ಟು ಶ್ರಮದಿಂದ ಮೇಲೆ ಬಂದಿರ್ತಾರೆ. ಎಷ್ಟು ಶ್ರಮ ಹಾಕಿರ್ತಾರೆ ಅಂದರೆ ಜೀರೋಯಿಂದ ಹೀರೋ ಆಗುವಂಥವ್ರನ್ನ ತುಂಬ ಜನ ನೋಡಿರ್ತೀವಿ. ಆ ಹೀರೋಗೆ ಕಾರಣಕರ್ತನಾಗಿರ್ತಕ್ಕಂಥವನು ಕುಜನು. ಅವನ ಜಾತಕದಲ್ಲಿ ಏನಾದರೂ ಉಚ್ಚ ಸ್ಥಾನದಲ್ಲಿದ್ದಾಗ ಈ ಮಿಥುನ ಮತ್ತು ಕನ್ಯಾ ರಾಶಿಗಳವರು ಶುಭ ಆಗ್ತಕ್ಕಂಥ, ಬೇರೆ ರಾಶಿಗಳಿಗೆ ಆಗಲ್ಲ ಅಂತಲ್ಲ, ಬಟ್ ಹೆಚ್ಚಿನ ಮಾತ್ರದಲ್ಲಿ ಇವರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ನಾವು ಅಂಗಾರಕನ ನೋಡಿದ್ವಿ, ಮಂಗಳನ ನೋಡಿದ್ವಿ. ಇನ್ನು ಕುಜ ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ಅಂದರೆ, ಕುಜ ಸ್ವಕ್ಷೇತ್ರಗಳಾದಂಥ ಮೇಷ ಮತ್ತು ವೃಶ್ಚಿಕದಲ್ಲಿ ಕುಜನೇನಾದರೂ ಸ್ವಕ್ಷೇತ್ರಾಧಿಪತಿಯಾಗಿದ್ದು ಸ್ವಕ್ಷೇತ್ರದಲ್ಲಿ ಇದ್ದರೆ ಅವನಿಗೆ ಮಂಗಳವನ್ನು ಕೊಡ್ತಾನೆ. ಅದೇ ಏನಾದರೂ ಮಕರ ರಾಶಿಯಲ್ಲಿ ಉಚ್ಚನಾಗ್ತಾನೆ, ಕುಂಭರಾಶಿಯಲ್ಲಿ ಸರ್ವಬಾಧಕಾಧಿಪತಿಯಾಗಿರ್ತಕ್ಕಂಥ 11ನೇ ಭಾವದಲ್ಲಿ, ಯಾಕೆಂದರೆ ಈ ಕುಂಭಲಗ್ನಕ್ಕೆ 3ನೇ ಭಾವಾಧಿಪತಿ ಆಗ್ತಾನೆ. ಕುಂಭಲಗ್ನಕ್ಕೆ 3ನೇ ಭಾವಾಧಿಪತಿಯಾದ ಕುಜನೇನಾದರೂ ಆ ಕುಂಭರಾಶಿಯಲ್ಲಿ ಕೂತ್ಕೊಂಡಿದ್ದಾಗ ಅದಕ್ಕೆ ನಾವು ಕುಜದೋಷ ಅಥವಾ ಅಂಗಾರಕ ದೋಷ ಅಥವಾ ಮಂಗಳ ದೋಷ ಅಂತಕ್ಕಂಥದ್ದು ಕರಿತೀವಿ. ಈ ಮೂರನ್ನು ಕೂಡ ಅಲ್ಲಿ ಸಂಯೋಜನೆ ಮಾಡ್ಬೋದು. ಬೇರೆ ಬೇರೆ ರಾಶಿಗಳನ್ನು ನೋಡಿದಾಗ ಕುಜದೋಷ ಬೇರೆ, ಅಂಗಾರಕ ದೋಷ ಬೇರೆ, ಮಂಗಳ ದೋಷ ಬೇರೆ. ಈ ಮಂಗಳ ಅಂತಕ್ಕಂಥದ್ದು ಈ ಬಿಸ್ನೆಸ್ಸಲ್ಲಿ ಏನಾದರೂ ಸಮಸ್ಯೆಗಳು ಬರ್ತಾ ಇದೆ ಅಂತಾದಾಗ ಅಂಗಾರಕನ ಪರಿಹಾರಗಳನ್ನು ಮಾಡಿಕೊಂಡಾಗ ವೃದ್ಧಿ ಆಗ್ತಕ್ಕಂಥವ್ರು ಆಗ್ತಾರೆ. ಮದುವೆ ವಿಳಂಬ ಆಗ್ತಾ ಇದೆ, ಈ ಮದುವೆಗೆ ಸಂಬಂಧಪಟ್ಟ ಹಾಗೆ 4ನೇ ಭಾವ, 7ನೇ ಭಾವ, 8ನೇ ಭಾವ ಮತ್ತು 12ನೇ ಭಾವಗಳಲ್ಲಿ ಇದ್ದಾಗ ಈ ಭಾವಾಧಿಪತಿಗಳ ಸಂಯೋಜನೆ ಬಂದಾಗ ಅಥವಾ ಇವನು ಅಸ್ತನಾಗಿದ್ದಾಗ ಆ ಭಾವಾಧಿಪತಿಗಳು ಅಸ್ತರಾಗಿದ್ದು ಇವರೊಟ್ಟಿಗೆ ಇದ್ದಾಗ ಸಪ್ತಮ ಭಾವಕ್ಕೆ 7ನೇ ಭಾವಕ್ಕೆ ಇದರ ಕನೆಕ್ಟಿಂಗ್ ಬಂದಾಗ ಕಾಂಬಿನೇಷನ್ ಅಂತ ನಾವೇನು ಕರಿತೀವಿ, ಆ ಒಂದು ಕಾಂಬಿನೇಷನ್ ಬಂದಾಗ ಈ ಮದುವೆ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ನಾವು ಮಂಗಳ ದೋಷ ಅಂತೇಳಿ ಕರಿತೀವಿ ಅಥವಾ ಕುಜದೋಷ ಅಂತ ಕರಿತೀವಿ. ಹಾಗಾಗಿ ಕುಜನನ್ನು ನಾವು ಮಾತನಾಡಲಿಕ್ಕೆ ಹೋದರೆ ಈ ಥರದ್ದು 25 ಎಪಿಸೋಡ್ ಮಾತನಾಡ್ಬೋದು. ಹಾಗಾಗಿ ಕುಜ ಅಂತಕ್ಕಂಥದ್ದು ಒಂದು ಯೂನಿವರ್ಸಲ್ ಪರ್ಸನ್ ಅವನು. ಹಾಗಾಗಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಗಿಡ ಮರಗಳಿಗೂ ಅವನೇ ಕಾರಣಭೂತನಾಗಿರೋದ್ರಿಂದ ನಾವು ಒಂದು ಕಾಡಿನೊಳಗಡೆ ಹೋದಾಗ ಸಾವಿರಾರು ಪ್ರಭೇದಗಳು ನಮಗೆ ಗಿಡಗಳು ಕಾಣುತ್ತೆ. ಹಾಗೆ ಕುಜನ ಲಕ್ಷಣಗಳು ಸಾವಿರಾರು ಲಕ್ಷಾಂತರ ಲಕ್ಷಣಗಳಿರುತ್ತೆ. ಆದರೆ ವೈಯಕ್ತಿಕ ಜಾತಕದ ಪರಿಶೀಲನೆ, ಯಾರ ಜಾತಕದಲ್ಲಿ ಕುಜದೋಷ ಇದೆಯೋ ಜಾತಕದಲ್ಲಿ ಕುಜದೋಷ ಇದ್ದಂಥವ್ರಿಗೆ ಕುಜದೋಷದವರನ್ನೇ ತಂದು ಮದುವೆ ಮಾಡತಕ್ಕಂಥ ಒಂದು ಸಂಪ್ರದಾಯ ಬಂದ್ಬಿಟ್ಟಿದೆ. ಆದರೆ ಅದು ಅತ್ಯಂತ ಕಠೋರವಾಗಿ ನಾನು ಕಠಿಣವಾಗಿ ನಾನು ಅದನ್ನು ಖಂಡಿಸ್ತೀನಿ. ಯಾಕೆ ಅಂದರೆ ಗುರುವಿನ ದೃಷ್ಟಿ ಇದೆ ಅಂತ ಇಟ್ಕೊಳ್ಳಿ, ಆ ಜಾತಕನಿಗೆ ಶುಭಯೋಗ ಪ್ರಾರಂಭ ಆಗುತ್ತೆ. ಅಂಥವ್ರು ಗುರುವಿನ ದೃಷ್ಟಿ ಚೆನ್ನಾಗಿದ್ದಂಥವರು ಕುಜದೋಷ ಇದ್ದಂಥವರನ್ನು ಮದುವೆ ಮಾಡಿಕೊಂಡಾಗ ಈ ಎರಡು ಕುಟುಂಬಗಳು ಚೆನ್ನಾಗಾಗುತ್ತೆ.
ಮದುವೆ ಯಾವುದೇ ಕಾರಣಕ್ಕೂ ಮದುವೆ ಮುರಿದು ಬೀಳ್ತಕ್ಕಂಥದ್ದಾಗಲ್ಲ. ಇಲ್ಲಾಂದರೆ ಏನಾಗುತ್ತೆ, ಈ ಎರಡಕ್ಕೂ ಈಗ ಡೈನಾಮಿಕಲ್ ಎರಡು ಸಮಚಿತ್ತವಾದಂಥ ಒಂದು ಅಸ್ತ್ರಗಳು ಯುದ್ಧಕ್ಕೆ ಹೋದಾಗ ಅವೆರಡೂ ಕೂಡ ಇಲ್ಲ ಎರಡೂ ಸಾಯಬೇಕು, ಇಲ್ಲ ಎರಡೂ ಕೆಳಗೆ ಬೀಳಬೇಕು, ಎರಡೇ ಆಗೋದಲ್ಲಿ. ಹಾಗಾಗಿ ಏನಾಗುತ್ತೆ, ಕುಜದೋಷ ಇದ್ದಂಥವ್ರಿಗೆ ಗುರುವಿನ ಬಲ ಹೆಚ್ಚಾಗಿದ್ದಂಥವರನ್ನು ಮದುವೆ ಮಾಡಿದಾಗ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಓಕೆ, ಇನ್ನು ಕೆಲವರು ಕುಜದೋಷ ಇದ್ರೆ ತಮ್ಮ ಜೀವನವೇ ಹಾಳಾಗತ್ತೆ, ಈ ರೀತಿಯಾದಂಥ ಅಲ್ಲಿ ಇರ್ತಾರೆ, ಬದುಕ್ತಾ ಇರ್ತಾರೆ. ಹಾಗಾಗಿ ಅದರಿಂದ ಹೊರಗೆ ಬರೋದು ಹೇಗೆ, ಜೊತೆಗೆ ಪರಿಹಾರ ಏನು? ಇದು ಏನಪ್ಪಾ ಅಂದರೆ ಇವ್ರದ್ದು ಒಂದು ದೊಡ್ಡ ಮೈನಸ್ ಏನಪ್ಪ ಅಂದರೆ ಇನ್ನೊಬ್ಬರ ತಪ್ಪನ್ನು ಬೇಗ ಎತ್ತಿ ತೋರಿಸ್ತಾರೆ. ಹೌದು. ಏನಾಗುತ್ತೆ, ವ್ಯಕ್ತಿತ್ವಗಳು ಅಂತಕ್ಕಂಥ ಬಹಳ ಮುಖ್ಯ. ಈ ಕುಜನ ಎಲ್ಲೆಲ್ಲಿದ್ದಾಗ ಬೇರೆಯವ್ರಿಗೆ, ಈಗ ವೃಶ್ಚಿಕ ರಾಶಿಯವರು, ಮೇಷರಾಶಿಯವರು ನಾವು ತಗೊಂಡಾಗ ಇವ್ರ ತಪ್ಪುಗಳಿಗಿಂತ ಇನ್ನೊಬ್ಬರ ತಪ್ಪನ್ನು ಬೇಗ ಇವ್ರು ರೆಕ್ಟಿಫೈ ಮಾಡ್ತಾರೆ. ಅದೇನಾಗುತ್ತೆ, ಅವ್ರಿಗೆ ಅದು ಸಹಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಯಾಕಂದ್ರೆ ಎಲ್ಲ ಗುಣಧರ್ಮಗಳು ಒಂದೇ ಇರಲ್ಲ. ಕಾಲಧರ್ಮಶ್ಚ ಗುಣಧರ್ಮಶ್ಚ ವಯೋಧರ್ಮಶ್ಚ ಅಂತೇಳಿ ಕಾಲಧರ್ಮ, ಗುಣಧರ್ಮ, ವಯೋಧರ್ಮ ಈ ಮೂರನ್ನ ಸಂಯೋಜನೆ ನಮ್ಮ ಬದುಕಾಗಿರುತ್ತೆ. ಕಾಲಕ್ಕೆ ಅನುಸಾರವಾಗಿ ಬದುಕಬೇಕು, ವಯೋಮಾನಕ್ಕೆ ಅನುಸಾರವಾಗಿ ಬದುಕನ್ನು ನೆರವೇರಿಸ್ತಾ ಹೋಗಬೇಕು. ನಮ್ಮ ವ್ಯಕ್ತಿತ್ವಗಳನ್ನು ಎಲ್ಲೂ ಕೂಡ ಬಿಟ್ಟುಕೊಡದ ಹಾಗೆ ಅದನ್ನು ಬದುಕುವಂಥ ವ್ಯವಸ್ಥೆ ಮಾಡಬೇಕು. ಹಾಗಾಗಿ ಕೇವಲ ನಾವು ಜಾತಕಗಳಲ್ಲಿ ಎಷ್ಟೇ ನೆಗೆಟಿವ್ಸ್ ಇದ್ದರೂ ಕೂಡ ಮನಸ್ಸಿನ ಮೇಲೆ ಅದನ್ನು ತೆಗೆದುಕೊಳ್ಳದೇ ಇದ್ದಾಗ, ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಂಡಾಗ ಅದು ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಇವ್ರು ಏನಪ್ಪ ಅಂದರೆ ಬೇಗ ಮುಂಗೋಪತನ ಬರುತ್ತೆ, ಅಗ್ರೆಸಿವ್ ನೇಚರ್ ಇರುತ್ತೆ, ಇವ್ರದೇ ನಡಿಬೇಕಂತಕ್ಕಂಥದ್ದು ಇರುತ್ತೆ. ಈ ಥರದ್ದೆಲ್ಲ ಕೂಡ ಏನಾದರೂ ಈ ಥರ ಇದ್ದಾಗ ನಾವು ಅದನ್ನು ನಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರೋದ್ರಿಂದ ಅದನ್ನು ನೀವು ಸರಿದೂಗಿಸುವಂಥ ಸಮಚಿತ್ತತೆಯಿಂದ ತೆಗೆದುಕೊಳ್ಳುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಕುಟುಂಬಗಳು ಚೆನ್ನಾಗಿರುತ್ತೆ, ಅವರ ಬದುಕು ಸಂಪನ್ನವಾಗಿರತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಕುಜದೋಷದ ಕುರಿತಂತೆ ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕುಜದೋಷ ಅಂದರೆ ಏನು, ಇದಕ್ಕೆ ಪರಿಹಾರ ಏನು, ಜೊತೆಗೆ ಯಾವ ಕಾರಣದಿಂದಾಗಿ ದೋಷ ಉಂಟಾಗುತ್ತೆ ಅನ್ನೋದರ ಕುರಿತಂತೆ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.